ಏನು ಮಾಡಬೇಕು ಅಂತಿದ್ಯಾ? ಯಾಕೆ ಈ ರೀತಿ ರೋಡಲ್ಲಿ ನಿಂತಿದ್ಯಾ? ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಗಂಡಂಗೆ ಅವಮಾನ ಆಗೋದನ್ನ ನಾನು ಯಾವತ್ತೂ ಸಹಿಸಲ್ಲ ಡ್ಯಾಡ್. ಅಂಥದ್ದು ನಾನೇನು ಮಾಡಿದೆ? ನಿನ್ನ ಆಟ ಎಲ್ಲ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತು. ಇಷ್ಟು ದಿನ ಎಲ್ಲಾನು ನೋಡ್ಕೊಂಡು ಸುಮ್ಮನಿದ್ದೆ, ಆದ್ರೆ ಈಗ ನಾನು ಹಳೆ ಸಂಜನಾ ಅಲ್ಲ. ನೀವ್ ಏನೇ ಮಾಡಿದ್ರು ತಿರುಗಿಸ್ಕೊಡೋದನ್ನ ತುಂಬಾ ಚೆನ್ನಾಗಿ ಗೊತ್ತಿದೆ. ಏನೋ ನಿನ್ನಪ್ಪನ ಮೇಲೇನೆ ದ್ವೇಷ ಸಾಧಿಸ್ತಿದ್ಯಾ? ಆ ನರಸಿಂಹ ಇದನ್ನೆಲ್ಲ ಹೇಳ್ಕೊಟ್ನಾ? ನರಸಿಂಹನ್ ಹೆಸರು ತಗೊಳ್ಳೋದಕ್ಕೂ ನಿಮಗ್ ಯೋಗ್ಯತೆ ಇಲ್ಲ ಡ್ಯಾಡ್. ಸಂಜನಾ, ಯಾರು ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನೆ ಏನಾಯ್ತು ಅಂತ ಗೊತ್ತಾಯ್ತಲ್ಲ. ಅವನ್ ಮರ್ಯಾದೆ ಹೋಗೋದಕ್ಕೆ ನಿನ್ ಕೈವಾಡ ಎಷ್ಟಿದೆ ಅಂತ ನನಗ್ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಇದೇ ಲಾಸ್ಟ್. ಅವನ್ ವಿಷಯಕ್ಕೇನಾದ್ರೂ ಬಂದ್ರೆ ಅಪ್ಪ ಅಂತಾನು ನೋಡ್ದೆ ಏನ್ ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ. ಏನು ಹೆದರ್ಸ್ತಾ ಇದೆಯಾ? ಇಲ್ಲ, ವಾರ್ನ್ ಮಾಡ್ತಿದ್ದೀನಿ. ನಿಮ್ ರಿಟೈರ್ಮೆಂಟ್ ಟೈಮ್ ತುಂಬಾನೇ ಹತ್ರ ಬರ್ತಿದೆ. ಈ ಟೈಮಲ್ಲಾದ್ರೂ ಒಂದ್ ಒಳ್ಳೆ ಹೆಸರು ತಗೊಂಡು 4 ಜನರ ಹತ್ರ ಭೇಷ್ ಅಂತ ಅನ್ಸ್ಕೊಂಡು ನಿಮ್ ಹೆಂಡತಿ ಜೊತೆ ನೆಮ್ಮದಿಯಾಗಿರಿ. ನನ್ನ ನೆಮ್ಮದಿ ಯಾವತ್ತೋ ಹೊರಟೋಯ್ತು. ನೀನು ಯಾವತ್ತು ಮನೆ ಬಿಟ್ಟು ಹೋದ್ಯೋ ನೆಮ್ಮದಿ ಯಾವತ್ತೇ ಹೊರಟೋಯ್ತು. ನಾನೇನ್ ಮನೆ ಬಿಟ್ಟು ಬಂದಿಲ್ಲ ಡ್ಯಾಡ್. ನನ್ ಇಷ್ಟದ ವಿರುದ್ಧ ನೀವ್ ನಡ್ಕೊಳ್ತಿರೋದು. ನೀವ್ ಯಾವಾಗ ನನ್ನನ್ನ ಮತ್ತೆ ನರಸಿಂಹನ್ನ ಗಂಡ ಹೆಂಡತಿ ಅಂತ ಒಪ್ಕೊಳ್ತಿರೋ ಅಂಡ್ ನರಸಿಂಹನ್ನ ಅಳಿಯ ಅಂತ ಅಕ್ಸೆಪ್ಟ್ ಮಾಡ್ತಿರೋ ಅಲ್ಲಿವರೆಗೂ ನಾನಂತೂ ಆ ಮನೆಗೆ ಕಾಲಿಡಲ್ಲ. ಇದನ್ನ ಹೇಳಕ್ಕೆ ಇಲ್ಲಿವರೆಗೂ ಬಂದ? ಇಲ್ಲ, ನರಸಿಂಹನ್ ವಿಷಯಕ್ಕೆ ಬರಬೇಡಿ ಅಂತ ಹೇಳೋದಕ್ಕೆ ಬಂದೆ ಅಷ್ಟೇ. ಅದಕ್ಕಿಂತ ಮುಖ್ಯವಾಗಿ ನೆನ್ನೆ ನಡೆದಿರೋ ನರಸಿಂಹನ್ ವಿಷಯನ ನಮ್ಮ ಮಾವಂಗೆ ಅಂದ್ರೆ ನರಸಿಂಹನ್ ಅಪ್ಪಂಗೇನಾದ್ರೂ ಗೊತ್ತಾದ್ರೆ ನಾನಂತೂ ಸುಮ್ಮನಿರಲ್ಲ. ಪೂಜೆ ಶುರು ಮಾಡೋಣ. ಕೂತ್ಕೊಳ್ಳಿ. ನಿಲ್ಲಿಮ್ಮ, ದಂಪತಿಗಳು ಕೂತ್ಕೋಬೇಕು. ನಿಮ್ಮ ಯಜಮಾನ್ರು ಎಲ್ಲಿ? ಪುರೋಹಿತ್ರೆ, ಅದಕ್ಕೆ ಒಬ್ಬರೇ ಪೂಜೆಗೆ ಕೂರಬಾರ್ದ? ಹೋಮ ಹವನಕ್ಕೆ ದೇವರ ಪೂಜೆಗಳಿಗೆಲ್ಲ ದಂಪತಿಗಳಿಂದ ಮಾಡಿದ್ರೆ ಶ್ರೇಷ್ಠನಪ್ಪ. ಚಿರು, ದಿಶಾ, ನೀವಿಬ್ರು ಕುತ್ಕೊಳ್ಳಿ. ನಾವಾ? ಹಾ, ದಂಪತಿಗಳಂತ ಹೇಳ್ತಾ ಇದಾರಲ್ಲ, ನೀವಿಬ್ರು ಕುತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ದೀಪೇನ ಹರತೆ ಪಾಪಂ ಪೂಜಾ ದೀಪಂ ನಮೋಸ್ತುತೆ. ಇದು ತುಂಬ ಇಂಪಾರ್ಟೆಂಟ್ ಪೂಜೆ. ಇದರಿಂದ ನಮ್ಮನೆ ಪರಿಸ್ಥಿತಿ ಎಲ್ಲ ಬದಲಾಗುತ್ತೆ. ಸೊ ಭಕ್ತಿಯಿಂದ ಬೇಡ್ಕೊಳ್ರಿ. ಕಂಕಣ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಇಷ್ಟದೇವತಾ ಕುಲದೇವತಾ ಏನಾಯ್ತು? ಕಣ್ಣು ಉರಿತಿದೆ. ಹೋಗಿ ಕಣ್ಣು ವಾಶ್ ಮಾಡ್ಕೊಂಡು ನೀರು ಹಾಕ ಬನ್ನಿ. ಇವತ್ತು ಗೊತ್ತಾಗುತ್ತೆ ನಿನ್ನ ನಿಜವಾದ ಬಣ್ಣ.
ಪದೇ ಪದೇ ಓದಿನ ಎಷ್ಟು ಅಂತ ಓದೋದು. ಆಗ ಹೆಂಗೋ ಅಪ್ಪ ಕಿವಿ ಹಿಂಡಿ ಓದಿಸ್ತಿದ್ರು. ಆದರೆ ನನಗೀಗ ಆಗಿರೋ ಪರಿಸ್ಥಿತಿನ ಅವ್ರಿಗೆ ಹೆಂಗೋಗಿ ಹೇಳಿ, ಹೇಳಿದ್ರೆ ಮರ್ಯಾದೆ ಅಂತೂ ಇರೋಲ್ಲ. ಓದ್ತಾರದು ಯಾವುದು ತಲೆಗೆ ಹತ್ತಲ್ಲ. ಈಗ ಓದ್ತಾರ ಯಾರು ಕಿವಿ ಹಿಂಡಿ ಓದಿಸ್ತಾರೆ ನನಗೆ? ಈಗ ನಾನು ಆ ಕೆಲಸ ಮಾಡ್ತೀನಿ. ಇವತ್ತು ನಾನು ಎಕ್ಸಾಮ್ ಬರೀತೀನಿ ಅದಕ್ಕೆ ನೀನೇ ಕಾರಣ. ಈಗ ಬಂದು ಓದಿಸ್ತೀನಿ ಅಂತ ಬರೀ ಕಿವಿ ಹಿಡ್ಕೊತಾವಳೆ. ಸರಿ ಆಯಿತು, ನಿನ್ನ ಕಿವಿ ಹಿಂಡಲ್ಲ. ಪ್ರೀತಿಯಿಂದ ನಿನಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಕೇಳಿಲ್ಲ ಅಂದರೆ ನಿನಗೆ ಸಿಹಿಯಾದ ಮುತ್ತು ಕೊಡ್ತೀನಿ. ಆಗಲೂ ಕೇಳಿಲ್ಲ ಅಂದರೆ ನಿನ್ನ ಟೀ ನರಸಿಂಹ ಟೀ ಚೆಲ್ಲುತ್ತೆ. ನಾನು ಹೇಳಿದ್ದು ಗಟ್ಟಿಯಾಗಿ ಹಿಡ್ಕೊಳ್ತೀನಿ ಅಂತ ಈ ಟೀ ಗ್ಲಾಸನ್ನ, ನಿನ್ನನ್ನಲ್ಲ. ನೀನು ಮಾಡೋ ನಾಟಕಗಳೆಲ್ಲ ನನಗೆ ಚೆನ್ನಾಗಿ ಗೊತ್ತು. ನೀನು 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅಂತ ಕ್ಯಾರೆಕ್ಟರ್ ನಿಂದು. ನನಗೆ 6, 3 ಎಲ್ಲ ಇಷ್ಟ ಆಗಲ್ಲ. ಏನೇ ಇದ್ರೂ 10 ಮಾತ್ರ ಇಷ್ಟ ಆಗೋದು. ಯಾಕೆ? ಯಾಕಂದ್ರೆ ಅದು ನಿನ್ನ ಹುಟ್ಟಿದ ಡೇಟ್ ಅಲ್ವಾ, ಅದಕ್ಕೆ. ಬಿಟ್ಟು ಅಂದರೆ ಗೋಡೆ ಮೇಲೆ ಅಲ್ಲಿ ಥರ ಕಚ್ಕೊಂಡ್ಬಿಡ್ಬೇಕು. ಕುಡೀನಿ, ಮೈ ಮೇಲೆ ಬರ್ತದೆ. ಏನಿದು? ಏನಾಯ್ತು? ಇದನ್ನ ಯಾವನಾದ್ರು ಟೀ ಅಂತಾನ? ಸಕ್ಕರೆನೇ ಹಾಕಿಲ್ಲ. ಹೌದಾ? 1/4 kg ಸಕ್ಕರೆ ಹಾಕಿದ್ದೆ, ಆದ್ರೂ ಸ್ವೀಟ್ ಇಲ್ಲ ಅಂತಿದ್ಯಲ್ಲ. ನೀನು ಸುಳ್ಳು ಹೇಳ್ತಿರ್ಬೇಕು. ಏಯ್, ನಾನು ಯಾಕೆ ಸುಳ್ಳು ಹೇಳಿ? ಈಗ ಅಮ್ಮನೇ ಕರಿತೀನಿ. ಅಮ್ಮ. ಅಮ್ಮನ ಯಾಕೆ? ಅವರೇ ಕುಡ್ದು ನೋಡಿ ಹೇಳ್ತಾರೆ. ನೀನ್ ಕುಡ್ದಿರೋ ಎಂಜಲಿನ ನಿಮ್ಮಮ್ಮ ಕುಡಿಬೇಕಾ? ಕೊಡು, ನಾನೇ ಕುಡಿ. ಬೇಕಾಗಿಲ್ಲ. ಮತ್ತೆ ಟೀಯಲ್ಲಿ ಸಕ್ಕರೆ ಇರೋದು ಹೇಗೆ ಗೊತ್ತಾಗುತ್ತೆ? ಕೊಡು, ನಾನು ಕುಡ್ಬಿಟ್ಟು ನೋಡ್ತೀನಿ.